ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವಾಸುದೇವ್. ನೀವು ನೋಡ್ತಾ ಇದ್ದೀರಾ News18 ಕನ್ನಡ ಡಿಜಿಟಲ್. IPL ಸೀಸನ್ 19 ಮಾರ್ಚ್ ಮುಂದಿನ ವರ್ಷದಿಂದ ಶುರುವಾಗುತ್ತೆ. ಆದ್ರೆ ಈ ಫೀವರ್ ಈಗಲಿಂದಲೇ ಶುರುವಾಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ RCB ಯಲ್ಲಿ ಆಗ್ತಿರುವಂತಹ ಹಲವು ಬದಲಾವಣೆಗಳು. ನಿನ್ನೆ ಅಷ್ಟೇ ಒಂದು ಸುದ್ದಿ ಬಂತು, RCB ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯೋದಿಲ್ಲ ಅನ್ನುವಂತ ಒಂದು ಶಾಕಿಂಗ್ ವಿಚಾರ RCB ಅಭಿಮಾನಿಗಳಿಗೆ ತುಂಬಾನೇ ಆಘಾತವನ್ನ ಉಂಟು ಮಾಡ್ತು. ಏನಪ್ಪಾ ಇದು ಈ ತರ ಆಗೋಯ್ತಲ್ಲ ಅಂತ. ಯಾಕಂತಂದ್ರೆ ಕಳೆದ ಬಾರಿ 18 ವರ್ಷಗಳ ಪರಿಶ್ರಮ ಏನ್ ಪಟ್ಟಿತ್ತು RCB, ಅದನ್ನ ಸೆಲೆಬ್ರೇಟ್ ಮಾಡೋಕೆ ಟೈಮೇ ಸಿಕ್ಲಿಲ್ಲ. ಹೀಗಾಗಿ ಈ ಪಂದ್ಯಗಳನ್ನ ಪುಣೆ ಇಲ್ಲಾಂದ್ರೆ ವಿಶಾಖಪಟ್ಟಣಂ ಅಲ್ಲಿ ನಡೆಸಬೇಕು ಅನ್ನೋ ಪ್ಲಾನ್ಗಳು ನಡೀತಾ ಇದೆ. ಇದನ್ನ ಒಂದ್ ಕಡೆ ಇಟ್ರೆ, ಸದ್ಯಕ್ಕೆ ಈಗ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, RCB ತಂಡದಿಂದ ಈ 3 ಆಟಗಾರರನ್ನ ಕೈ ಬಿಡೋದಕ್ಕೆ ಟೀಮ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಮಾಹಿತಿ ಕೊಡ್ತೀನಿ. ಮೊದಲಿಗೆ ಈ ಒಂದು ಆಟಗಾರನ ಯಾವುದೇ ಕಾರಣಕ್ಕೂ ಬೇಡ ಅಂತ ಫ್ಯಾನ್ಸ್ ಕೂಡ ಕಳೆದ ಸೀಸನ್ ಅಲ್ಲಿ ಹೇಳಿದ್ರು. ಈಗ ಟೀಮ್ ಕೂಡ ಅದನ್ನ ಪ್ಲಾನ್ ಮಾಡಿಕೊಂಡು ಈ ಒಂದು ಸೂಪರ್ ಸ್ಟಾರ್ ಪ್ಲೇಯರ್ ಅಂತಾನೆ ಹೇಳ್ಬೇಕು, ಈತನನ್ನ ತಂಡದಿಂದ ಕೈ ಬಿಡೋದಕ್ಕೆ ನಿರ್ಧಾರವನ್ನ ಮಾಡಿದ್ಯಂತೆ. ಅದು ಯಾರಪ್ಪ ಅಂತಂದ್ರೆ ಲಿಯಾಮ್ ಲಿವಿಂಗ್ಸ್ಟನ್. ಎಸ್, ಇವರು ಯಾವ ರೀತಿ ಕಳಪೆ ಆಟವನ್ನ ಕಳೆದ ಸೀಸನ್ ನಲ್ಲಿ ಆಡಿದ್ರು ಅಂತ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಇವರಿಗೆ 8.75 crore ಅನ್ನ ಕೊಟ್ಟು RCB ಖರೀದಿ ಮಾಡಿತ್ತು. ಬಟ್ ಅವರು ಯಾವ ರೀತಿ ಆಟ ಆಡಿದ್ರು ಅಂತ ನೀವು ಕೂಡ ನೋಡಿದ್ದೀರಾ. ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಕ್ರೂಷಿಯಲ್ ಪಂದ್ಯಗಳಲ್ಲಿ ತುಂಬಾನೇ ಕೈ ಕೊಟ್ಟರು ಲಿಯಾಮ್ ಲಿವಿಂಗ್ಸ್ಟನ್. ಹೀಗಾಗಿ ಅವರನ್ನ ತಂಡದಿಂದ ಕೈ ಬಿಡುವಂತಹ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ನೋಡೋದಾದ್ರೆ ರಶೀಕ್ ಸಲಾಂನ ಕೂಡ ಕೈ ಬಿಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಆತನಿಂದ ಎಕ್ಸ್ಪೆಕ್ಟ್ ಮಾಡಿದಂತಹ ಬೌಲಿಂಗ್ ನಮ್ಗೆ ಕಾಣಿಸ್ಲಿಲ್ಲ, ಅಭಿಮಾನಿಗಳಿಗೂ ಕಾಣಿಸ್ಲಿಲ್ಲ, ತಂಡದಲ್ಲೂ ಕಾಣಿಸದೇ ಇರುವಂತಹ ಕಾರಣದಿಂದ ಅವರನ್ನ ಕೂಡ ತಂಡದಿಂದ ಕೈ ಬಿಡೋದಕ್ಕೆ RCB ಸಿದ್ಧವಾಗಿದೆ. ಯಾಕಂದ್ರೆ ಅವರಿಗೂ ಕೂಡ 6 ಕೋಟಿಯನ್ನ ಕೊಟ್ಟು ಖರೀದಿ ಮಾಡಿತ್ತು. ಸೊ ಇವರಿಬ್ಬರನ್ನ ಕೈ ಬಿಟ್ಟು ಮತ್ತೊಮ್ಮೆ ಕೆಮರೂನ್ ಗ್ರೀನ್ RCB ಗೆ ಬಂದ್ರೆ ಬಲ ಕೂಡ ಹೆಚ್ಚುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ರಶೀಕ್ ಸಲಾಂ ಬೌಲಿಂಗ್ ಮಾಡ್ತಿಲ್ಲ, ಲಿಯಾಮ್ ಲಿವಿಂಗ್ಸ್ಟನ್ ಬ್ಯಾಟಿಂಗ್ ಮಾಡ್ತಿಲ್ಲ. ಇವರಿಬ್ರು ಬದಲಾಗಿ ಗ್ರೀನ್ ಅವರು ಒಳಗಡೆ ಬಂದ್ರೆ ಇದೆರಡನ್ನ ಜವಾಬ್ದಾರಿಯನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಪ್ರಮುಖ ಆಟಗಾರನ ಕೈ ಬಿಡೋದು ಅಂತಂದ್ರೆ ಅವರೇ ಯಶ್ ದಯಾಳ್. ಅವರು ಲಾಸ್ಟ್ ಸೀಸನ್ ಅಲ್ಲಿ ಚೆನ್ನಾಗಿ ಆಡಿದ್ರು. ಚೆನ್ನೈ ವಿರುದ್ಧ ಪಂದ್ಯದಲ್ಲಿ ಅದ್ಭುತವಾದ ವಿಕೆಟ್ ಗಳನ್ನ ಪಡೆದು RCB ಗೆಲ್ಲುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಆದರೆ ಕಳೆದ ಕೆಲವು ದಿನಗಳಿಂದ ಅವರ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಇರುವಂತದ್ರಿಂದ ಅವರನ್ನ ತಂಡದಿಂದ ಕೈ ಬಿಡೋದು ಉತ್ತಮ ಅನ್ನೋ ಮಾತುಗಳು ಕೂಡ RCB ಪಾಳ್ಯದಲ್ಲಿ ಕೇಳಿ ಬರ್ತಿರೋದ್ರಿಂದ ಅವರನ್ನ ಕೂಡ ಕೈ ಬಿಡುವಂತದ್ದು. ಮತ್ತೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಪಟೀದರ್ ಸದ್ಯಕ್ಕೆ ಗಾಯಾಳು ಆಗಿದ್ದಾರೆ. ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇನ್ನೂ ಒಂದು 6 ತಿಂಗಳು ಟೈಮ್ ಬೇಕಿದೆ. ಸೊ ಅಷ್ಟರಲ್ಲಿ ಅವರು ವಾಪಸ್ ಬರ್ತಾರೆ. ಮಾರ್ಚ್ ನಲ್ಲಿ ಆರಂಭ ಆಗುತ್ತೆ IPL ಸೀಸನ್ 19. ಅಷ್ಟರಲ್ಲಿ ಏನಾದ್ರೂ ಪಟೀದಾರ್ ವಾಪಸ್ ಬಂದ್ರೆ ಅದು ಖುಷಿಯ ವಿಚಾರ. ಒಂದು ವೇಳೆ ಬರ್ದಿದ್ರೆ ಇಲ್ಲಿ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದು ಪ್ರಶ್ನೆಯನ್ನ ಇಲ್ಲಿ ಉದ್ಭವಿಸುವಂತದ್ದು. ಮೊದಲಿಗೆ ಈ ರೇಸ್ ನಲ್ಲಿ ಇರೋದು ಯಾರು ಅಂತ ನಾವು ಹೇಳ್ಬೇಕಾಗಿಲ್ಲ. ಎಸ್, ದ ಕಿಂಗ್ ಕೊಹ್ಲಿನೇ ಮತ್ತೆ ಕ್ಯಾಪ್ಟನ್ಶಿಪ್ ಅನ್ನ ತಗೊಬೇಕು ಅನ್ನೋ ಆಸೆ ಕೂಡ ಎಲ್ಲ ಅಭಿಮಾನಿಗಳಿಗೂ ಇದೆ. ಬಟ್ ಅವರು ಎಷ್ಟರ ಮಟ್ಟಿಗೆ ಇದನ್ನ ತಗೋತಾರೆ ಅನ್ನೋದು ತುಂಬಾ ಡೌಟ್ ಇದೆ. ಯಾಕಂದ್ರೆ ಕಳೆದ ಸೀಸನ್ ಅಲ್ಲೂ ಕೂಡ ಕ್ಯಾಪ್ಟನ್ ವಿರಾಟ್ ಕೊಹ್ಲಿನೇ ಆಗ್ಬಿಟ್ರು ಅನ್ನೋ ಹಂತಕ್ಕೆ ಬಂದಿತ್ತು. ಆಗ ಹೊಸ ಕ್ಯಾಪ್ಟನ್ ಅನ್ನ ರಜತ್ ಪಟಿದಾರ್ ಅಂತ ಅನೌನ್ಸ್ ಮಾಡಿತ್ತು. ಈಗ ಅವರು ಬ್ಯಾಕ್ ಆಗಿರೋದ್ರಿಂದ ವಿರಾಟ್ ಕೊಹ್ಲಿ ಏನಾದ್ರು ಮುಂದೆ ಬಂದು ತಗೊಂತಾರ ಅನ್ನೋ ಪ್ರಶ್ನೆ ಕೂಡ ಇದೆ. ಇದರ ಜೊತೆಗೆ ರೇಸ್ ನಲ್ಲಿ ಇರುವಂತದ್ದು ನಮ್ಮ ಕೃಣಾಲ್ ಪಾಂಡ್ಯ. ಎಸ್, ಅವರಿಗೆ ಕ್ಯಾಪ್ಟನ್ಸಿ ಮಾಡಿದ ಅನುಭವ ಇರೋದ್ರಿಂದ ಅವರೇನಾದ್ರೂ ರಜತ್ ಪಟಿದಾರ್ ಬರೋವರೆಗೂ ಏನಾದ್ರೂ ಕ್ಯಾಪ್ಟನ್ಶಿಪ್ ಅನ್ನ ಮೇಂಟೈನ್ ಮಾಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಒಟ್ನಲ್ಲಿ RCB ಪಾಳ್ಯದಲ್ಲಿ ಇಷ್ಟು ಬದಲಾವಣೆಗಳು ಆಗ್ತಾ ಇದೆ. ಇದು ಇನ್ನು ಕೆಲವೇ ದಿನಗಳಲ್ಲಿ ಇದು ಕೂಡ ಕನ್ಫರ್ಮ್ ಆಗುತ್ತೆ ಅನ್ನೋ ಮಾಹಿತಿಗಳು ಇದೆ. ಇದೆಲ್ಲ ಏನಾಗುತ್ತೆ ಅಂತ ನಾವ್ ಈಗ್ಲೇ ಏನು ಹೇಳಕ್ಕಾಗಲ್ಲ. ಮುಂದಿನ ದಿನಗಳವರೆಗೂ ನಾವ್ ಇದನ್ನ ಕಾದ್ ನೋಡೋಣ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.